ನನಗೂ ನಿಮಗೂ ಪ್ರತಿಯೊಂದು ವ್ಯಕ್ತಿ, ಪ್ರತಿಯೊಂದು ಮನುಷ್ಯನಿಗೂ ಕೂಡ ಭಾವನೆಗಳಿದೆ, ಮನಸ್ಸಿದೆ. ಹೌದಾ? ಮನಸ್ಸು, ಭಾವನೆಗಳಿದೆ. ನಾವು ಎಲ್ಲರಿಗೂ ಕೂಡ ಬುದ್ಧಿ ಇದೆ, ಯೋಚನೆಗಳು ಇದೆ ಅಲ್ಲ? ಇದೆ. ನಮಗೆ ಅಭ್ಯಾಸಗಳು ಇದೆ, ಜನ್ಮಾಂತರದ ಅಭ್ಯಾಸ. ಯಾಕೆಂದ್ರೆ ನನ್ನ ದೇಹ, ನಿಮ್ಮ ದೇಹ, ಎಲ್ಲ ದೇಹ ಅಭ್ಯಾಸಗಳನ್ನು ಹೊತ್ಕೊಂಡು ಬಂದಿರೋದು. ಈ ನೆನಪುಗಳು ಇವೆಲ್ಲ ಕರ್ಮ ಹೊತ್ಕೊಂಡು ಬಂದಿರೋದು. ಎಲ್ಲರಿಗೂ ಇದೆ, ಇದು ಯಾರೂ ಹೊರತಲ್ಲ. ಒಬ್ಬ ವ್ಯಕ್ತಿ ಅಂದರೆ ಮನಸ್ಸಿದೆ, ಬುದ್ಧಿ ಇದೆ, ಯೋಚನೆ ಇದೆ, ಭಾವನೆ ಇದೆ, ಅಭ್ಯಾಸಗಳಿದೆ, ಮತ್ತೆ ನೆನಪುಗಳಿದೆ. ಇದು ಒಂದು ಮನುಷ್ಯ, ವ್ಯಕ್ತಿ. ಇಷ್ಟೇ ಇಲ್ಲ, ಇದ್ರ ಜೊತೆಗೆ ಸಾಧ್ಯತೆ ಇದೆ, ಎಲ್ಲರಿಗೂ ಪಾಸಿಬಿಲಿಟಿ ಇದೆ. ಎಲ್ಲರಿಗೂ ಕೂಡ ಈ ಜೀವನ ಒಂದು ಅವಕಾಶ, ಆಪರ್ಚುನಿಟಿ ಇದೆ. ಎಲ್ಲರಿಗೂ ಆಪರ್ಚುನಿಟಿ ಇದೆ, ಎಲ್ಲರಿಗೂ ಸಾಧ್ಯತೆ ಇದೆ. ಯಾವುದಕ್ಕೆ ಸಾಧ್ಯತೆ ಇದೆ? ಅರಿವು ವೈಯಕ್ತಿಕ, ಜಾಗೃತಿ ವೈಯಕ್ತಿಕ, ಜ್ಞಾನ ವೈಯಕ್ತಿಕ, ವಿವೇಕ ವೈಯಕ್ತಿಕ. ಇದು ಪರ್ಸನಲ್, ಇದು ಒತ್ತಾಯ ಮಾಡೋಕ್ಕಾಗಲ್ಲ. ಎಲ್ಲರೂ ವ್ಯಕ್ತಿಗಳೇ. ಆದರೆ ಜ್ಞಾನ, ಅರಿವು, ವಿವೇಕ ಇಟ್ ಡಿಪೆಂಡ್ಸ್. ಬೇಕಾದಷ್ಟು ನಾವು ಸಾಧ್ಯತೆ ಇದೆ, ಪಡ್ಕೋಬಹುದು. ಆಪರ್ಚುನಿಟಿ ಇದೆ ಲೈಫ್ನಲ್ಲಿ, ಪಡ್ಕೋಬಹುದು. ಇದು ಅವ್ರವ್ರಿಗೆ ಡಿಪೆಂಡ್ ಆಗಿದ್ದು, ಫೋರ್ಸ್ ಮಾಡೋಕ್ಕಾಗಲ್ಲ. ಎಲ್ಲಿವರೆಗೆ ವ್ಯಕ್ತಿಗಳೆಲ್ಲ ವ್ಯಕ್ತಿ ಗುಂಪಲ್ಲಿರ್ತಾನೋ, ವ್ಯಕ್ತಿ ಅಂದರೆ ಇಷ್ಟೇ, ಅಭ್ಯಾಸ, ಯೋಚನೆ, ಭಾವನೆ ಇದೆ, ಒಂದು ವ್ಯಕ್ತಿತ್ವ. ಇದರಲ್ಲಿ ಇರ್ತಾನೋ, ಗುಂಪಲ್ಲಿರ್ತಾನೋ, ಅಲ್ಲಿವರೆಗೂ ಅವನು ಹಾಗೆ ಉಳ್ಕೊಂಡಿರ್ತಾನೆ. ಅವಶ್ಯಕತೆ ಇದೆ, ಸಾಧ್ಯತೆ ಇದೆ, ಅರಿವಿಗೆ, ಜ್ಞಾನಕ್ಕೆ. ಆದರೆ ಅವನೇನು ಬದಲಾಗಲ್ಲ, ಹಾಗೆ ಇರ್ತಾನೆ. ಆದರೆ ಯಾರು ವ್ಯಕ್ತಿಯಿಂದ, ನಾನು ಒಂದು ಪರ್ಸನ್ನಿಂದ, ಆರ್ಡಿನರಿ ಪರ್ಸನ್ ಅಲ್ಲ, ನಾನೊಂದು ಇಂಡಿವಿಜುವಲ್ ಆಗ್ತೀನಿ, ಒಂದು ಪರಿಪೂರ್ಣನಾಗ್ತೀನಿ, ಒಂದು ಶಕ್ತಿ ಆಗ್ತೀನಿ ವ್ಯಕ್ತಿಯಿಂದ. ಈ ಸಾಧ್ಯತೆ ನನಗೆ ಮನುಷ್ಯನಾಗಿರೋದ್ರಿಂದ ಇದೆ, ಅದನ್ನ ಬಳಸ್ಕೊಳ್ತೀನಿ ಅಂತ ಯಾರು ಆ ಗುಂಪಿಂದ ಹೊರಗಡೆ ಬರ್ತಾನೋ ಅವನು ಇಂಡಿವಿಜುವಲ್ ಆಗ್ತಾನೆ. ಅಂದ್ರೆ ಪರ್ಸನಾಲಿಟಿ ಟು ಇಂಡಿವಿಜುವಲ್ ಈಸ್ ಎ ಪಾಸಿಬಿಲಿಟಿ ಅಂಡ್ ಆಲ್ಸೋ ದೇರ್ ಈಸ್ ಅನ್ ಅಪರ್ಚುನಿಟಿ ಟು ಬಿಕಮ್. ಇಟ್ ಡಿಪೆಂಡ್ಸ್ ಆನ್ ಈಚ್ ಪರ್ಸನ್. ಇಫ್ ಯು ವಾಂಟ್, ದಟ್ ಈಸ್ ಎ ಚಾಯ್ಸ್. ಇದು ಈ ರೀತಿ ಇದೆ. ಆದರೆ ಸಮೂಹ ಅಂದರೆ ಗುಂಪು, ಕ್ರೌಡ್ ಅಂತ ನಾನು ಕರೆಯೋದು, ಮಾಬ್ ಅಂತಲೂ ಅನ್ಬೋದು. ಈ ಸಮೂಹ ಅನ್ನೋದು ಬರೀ ಕೂಡುವಿಕೆ ಅಷ್ಟೇ. ಕೂಡುವಿಕೆ, ಒಂದು 10 ಜನ ಸೇರಿದ್ರೆ ಅದನ್ನ ನಾವು ಸಮೂಹ ಅಂತ ಹೆಸರು ಕೊಡ್ತೀವಿ. ಆ ಸಮೂಹಕ್ಕೆ ವಾಸ್ತವಿಕವಾಗಿ ಒಂದು ಅಸ್ತಿತ್ವ ಇಲ್ಲ. ಆ ಸಮೂಹ ಅನ್ನೋದಕ್ಕೆ ಅಸ್ತಿತ್ವ ಇಲ್ಲ, ಆ ಸಮೂಹ ಅನ್ನೋದಕ್ಕೆ ಜೀವ ಇಲ್ಲ. ಆ ಸಮೂಹ ಅಂತ ಕರೆದಿದ್ದೀವಿ ನಾವು, ಆ ಕೂಡುವಿಕೆ. ನಾನು ಎಷ್ಟೋ ಸತಿ ಅನ್ಸತ್ತೆ, 10 ಜನನೋ 100 ಜನನೋ 1000 ಜನನೋ ಕೂತಿದ್ರೆ, ಒಂದು ಸಮೂಹ ಕೂತಿದೆ, ಒಂದು ಗುಂಪು ಕೂತಿದೆ, ಒಂದು ಕ್ರೌಡ್ ಇದೆ ಕೂತಿದೆ. ನಾನು ಅಡ್ರೆಸ್ ಮಾಡ್ತಿದ್ದೀನಿ ಅಂದಾಗ ನನಗೆ ಆ ಕ್ರೌಡ್ ಅಂದ ತಕ್ಷಣ ಅದು ಒಂದು ಗುಂಪಿಗೆ ನಾನು ಕರೆದಿದ್ದಷ್ಟೇ ಕ್ರೌಡ್ ಅಂತ. ಬಟ್ ಅಲ್ಲಿರುವ ಪ್ರತಿಯೊಂದು ವ್ಯಕ್ತಿಯೂ ಕೂಡ ಪರ್ಸನಲ್ ಆಗಿ 1 to 1 ನಾನು ಮಾತಾಡ್ತೀನಿ. ಅಂದ್ರೆ ನಾನು ಕನೆಕ್ಟ್ ಮಾಡ್ತೀನಿ. ನಾನು ಮಾತಾಡುವಾಗ ನನ್ನ ಉದ್ದೇಶ ಒಂದು ವ್ಯಕ್ತಿಯ ಹೃದಯವನ್ನು ಮುಟ್ಟಬೇಕು, ತಟ್ಟಬೇಕು, ಅವನನ್ನ ಕನೆಕ್ಟ್ ಮಾಡಬೇಕು ಅಂತ ಇರೋದ್ರಿಂದ ನನಗೆ ಕ್ರೌಡ್ ಇಲ್ಲ. ಕ್ರೌಡ್ ಇದ್ರೂ, ಕ್ರೌಡ್ ಅಂತ ನಾವು ಕರೆದ್ರು, ಒಂದು ಸಮೂಹ ಅಂತ ಕರೆದ್ರು, ಪ್ರತಿಯೊಂದು ನಾನು ಹೇಳೋದು ಎಲ್ಲರಿಗೂ ಹೇಳಿದ್ರು, ಒಬ್ಬೊಬ್ಬರಿಗೂ ಹೇಳಿರ್ತೀನಿ. ಎಷ್ಟೋ ಸತಿ ನಂಗಂತಾರೆ, ನೀವು ಹೇಳಿದ್ದೆಲ್ಲ ನನಗೆ ಹೇಳ್ದಂಗಿತ್ತು ಅಂತ 10 ಜನ ಹೇಳ್ತಾರೆ, ಓಪನ್ ಆಗಿರೋರು. ಇಲ್ದಾರ ಅನ್ಕೋತಾರೆ, ಇವ್ರಿಗೆ ಹೆಂಗ್ ಗೊತ್ತಾಯ್ತು, ನಂದೆಲ್ಲ ನಂಗೆ ಹೇಳಿದ್ರಲ್ಲ ಅಂತ ಅನ್ಸುತ್ತೆ. ಯಾರು ಕನೆಕ್ಟ್ ಮಾಡ್ತೀರೋ ಅವ್ರಿಗೆ ಅನ್ಸುತ್ತೆ ಹಾಗೆ. ಇನ್ ಕೆಲವರು ಇದೆಲ್ಲ ಅವ್ರಿಗೆ ಹೇಳ್ತಾ ಇರೋದು ನಂಗಲ್ಲ ಅಂತ ಕೂತ್ಕೊಳ್ಬಹುದು. ಆದ್ರೆ ಅವ್ರವ್ರ ಯೋಗ್ಯತೆ ಮೇಲೆ, ಅವ್ರವ್ರ ಕೇಪಬಿಲಿಟಿ ಮೇಲೆ ಅವ್ರವ್ರು ಗ್ರಾಸ್ಪ್ ಮಾಡ್ತಾರೆ. ಆದ್ರೆ ಆ ಸಮೂಹ ಅನ್ನೋದಕ್ಕೆ ಏನು ಶಕ್ತಿ ಇಲ್ಲ, ಅದೊಂದು ಬರೀ ಪದ. ಸಮೂಹ ಅನ್ನೋದು ಪದ. ಜನಗಳೆಲ್ಲ, ವ್ಯಕ್ತಿಗಳೆಲ್ಲ ಸೇರಿ ಸಮೂಹ, ಆ ತರ ಸಮೂಹಗಳೆಲ್ಲ ಸೇರಿ ಸಮಾಜ, ಆ ತರ ಸಮಾಜಗಳೆಲ್ಲ ಸೇರಿ ದೇಶ, ಆ ತರ ದೇಶಗಳೆಲ್ಲ ಸೇರಿ ಪ್ರಪಂಚ. ಅಂದ್ರೆ ಪ್ರಪಂಚ, ಸಮಾಜ, ದೇಶ, ಸಮೂಹ,
ಮಾನವತೆ ಇವೆಲ್ಲವೂ ಕೂಡ ವರ್ಡ್ಸ್ ಅಷ್ಟೇನೆ. ಇದರಲ್ಲಿ ಅಸ್ತಿತ್ವ ಇಲ್ಲ. ಇವು ಬರೀ ಪದ ಅಷ್ಟೇನೆ. ಇದಕ್ಕೆ ಖಂಡಿತ ಅಸ್ತಿತ್ವ ಇಲ್ಲ. ಇದು ಬರೀ ಒಂದು ಹೆಸರು. ಆದ್ರೆ ನಾವು ಏನ್ ಮಾಡ್ತೀವಿ, ಮಾನವತೆ ಅಂದಾಗ ನಾವು ಒಬ್ರಿಗೊಬ್ರಿಗೆ ಕನೆಕ್ಟ್ ಮಾಡಬೇಕು. ಒಂದು ಹೃದಯನ ಇನ್ನೊಂದು ಹೃದಯ ಬೆಸಿಬೇಕು. ಇಲ್ದೇನೆ ಅದು ಬರೀ ಪದ. ಆ ಮಾನವತೆ ಅನ್ನೋದು ಬರೀ ಒಂದು ಪದ ಆಗುತ್ತೆ. ಇಲ್ಲಿ ಬೇಕಾದ್ರೆ ನಾವು ಹೇಳ್ಬಹುದು, ನಾನು ಮಾನವೀಯತೆಯನ್ನ ನಾನು ಕಾಪಾಡ್ತೀನಿ. ಅಂದ್ರೆ ಒಂದು ಗಿಡನ ನಾವೇ ನೆಟ್ಟು ನೀರು ಹಾಕೋವರೆಗೂ ಕೂಡ ನಮಗೆ ಅದ್ರ ಜೊತೆಗೆ ಒಂದು ಕಮ್ಯುನಿಕೇಶನ್ ಬಂದೇ ಇರಲ್ಲ, ಆ ಭಾವನೆ ಬಂದೇ ಇರಲ್ಲ. ಯಾವಾಗ ಆ ಭಾವನೆ ಪ್ರೀತಿ ಬರುತ್ತೋ ಆಗ ನೀನು ಪರಿಸರ ಪ್ರೇಮಿ. ನಂಗೆ ನೇಚರ್ ಕಂಡ್ರೆ ತುಂಬಾ ಇಷ್ಟ ಅಂದ್ಬಿಟ್ಟು ನಾವೇನು ಮಾಡದೇ ಇದ್ರೆ ನಾವು ಗುರುತಿಸ್ಕೊಂಡ್ರೆ ಬರೀ ನಾನು ಪರಿಸರ ಪ್ರೇಮಿ ಅಂತ. ಅಲ್ಲಿ ಒಂದು ಪ್ರಾಣಿ ಮೇಲೆ ಒಂದು ದಯೆ ಇಲ್ಲ ನಮಗೆ. ನಾವು ಅನಿಮಲ್ ಅದೇ ಪ್ರಾಣಿ ಪ್ರೇಮಿ ಅಥವಾ ಪರಿಸರ ಪ್ರೇಮಿ ಅಥವಾ ದೇಶ ಪ್ರೇಮಿ, ಸಮಾಜ ಸೇವಕ, ಸಮಾಜ ಪ್ರೇಮಿ ಅಂತ ನಾವು ಗುರುತಿಸ್ಕೊಳ್ಳೋದು ಇದು ನಮಗೆ ನಾವು ಮಾಡಿಕೊಂಡ ಮೋಸ ಆಗತ್ತೆ. ನಮಗೆ ನಾವು ಮೋಸ ಮಾಡ್ಕೊಳ್ತೀವಿ. ಇದೆಲ್ಲ ಈ ತರದ್ ಇಲ್ವೇ ಇಲ್ಲ. ಅದ್ರಲ್ಲಿ ಏನು ಶಕ್ತಿನೇ ಇಲ್ಲ. ಅದು ವಾಸ್ತವ ಅಲ್ವೇ ಅಲ್ಲ. ಸಮಾಜ ಅನ್ನೋದಾಗ್ಲಿ ದೇಶ ಅನ್ನೋದಾಗ್ಲಿ ಅದಿಲ್ಲ. ಅದರಲ್ಲಿರೋ ವ್ಯಕ್ತಿಗಳಿಗೆ ಇಂಪಾರ್ಟೆನ್ಸ್ ಇದೆ. ಆ ವ್ಯಕ್ತಿಗಳ ಜೊತೆಗೆ ನಾವು ತುಡಿಬಹುದು. ಅದರಿಂದ ನಾವು ಒಂದು ವ್ಯಕ್ತಿ ಜೊತೆ ಕನೆಕ್ಷನ್ ಇಟ್ಕೊಂಡ್ರೆ ಅದು ಕಠಿಣ, ಸುಲಭ ಅಲ್ಲ. ಪರಿಸರ ಪ್ರೇಮಿ ಆಗೋದು ಸುಲಭ, ಆ ಗಿಡನ ಸಾಕೋದು ಕಷ್ಟ. ಪ್ರಾಣಿಗಳ ಪ್ರೇಮಿ ಆಗೋದು ಸುಲಭ, ಪ್ರಾಣಿಗಳನ್ನ ಸಾಕೋದು, ಅದ್ರ ಜೊತೆಗೆ ಸ್ಪಂದಿಸೋದು, ಆ ಸಂವೇದನೆ ಇದೆಯಲ್ಲ ಅದು ಬಹಳ ಮುಖ್ಯ. ಅಲ್ಲಿ ಘರ್ಷಣೆ ಇದೆ. ಒಂದು ವ್ಯಕ್ತಿನ ಪ್ರೀತಿಸೋದ್ರಲ್ಲಿ ಘರ್ಷಣೆ ಇದೆ, ಅದು ಕಠಿಣ. ಆದ್ರೆ ಅದು ಆಗಕ್ಕೆ ಪ್ರತಿಯೊಬ್ಬನೂ ಕೂಡ ತನ್ನಲ್ಲಿ ಪರಿವರ್ತನೆಗೆ ತನ್ನನ್ನ ಕೊಟ್ಕೋಬೇಕು. ಆ ಪರಿವರ್ತನೆ ನಮ್ಮಲ್ಲಿ ಆದಾಗ ಆ ಒಂದು ಸ್ಪಂದನ ಉಂಟಾಗತ್ತೆ. ಆ ವ್ಯಕ್ತಿ ಜೊತೆ ಪ್ರೀತಿ ಉಂಟಾಗಿ ಆ ವ್ಯಕ್ತಿ ತನ್ನಲ್ಲಿ ಪರಿವರ್ತನೆಯಿಂದ ಒಂದು ಇಂಡಿವಿಜುವಲ್ ಆಗ್ತಾನೆ. ಈ ಸ್ಪಂದನದಿಂದ ಒಬ್ಬ ವ್ಯಕ್ತಿ ಪರಿವರ್ತನೆ ಆಗತ್ತೆ. ಆ ಪರಿವರ್ತನೆಗೆ ತಯಾರಿರ್ಬೇಕು. ಅದು ಬಿಟ್ಬಿಟ್ಟು 4 ಗೋಡೆ ಮಧ್ಯೆ ಕೂತ್ಕೊಂಡು ಮಾನವತೆ ಬಗ್ಗೆ ಪುಸ್ತಕ ಬರೆಯೋದು ದೊಡ್ಡಸ್ತಿಕೆ ಅಲ್ಲ. 4 ಗೋಡೆ ಮಧ್ಯೆ ಯಾವ ವ್ಯಕ್ತಿನೂ ಕೂಡ ಕಾಂಟ್ಯಾಕ್ಟ್ ಮಾಡದೆ ನಾವು ಪ್ರೇಮದ ಬಗ್ಗೆ ನಿಯಮಗಳನ್ನ ಬರ್ಕೊಂಡು ಮಾನವತೆ ಬಗ್ಗೆ ಪುಸ್ತಕ ಬರೆಯೋದ್ರಲ್ಲಿ ಯಾವುದೋ ಒಂದು ಅದು ಸುಲಭ, ಕಷ್ಟ ಇಲ್ಲ. ಅದು ಸಮಸ್ಯೆಯೇ ಅಲ್ಲ. ಆದ್ರೆ ಒಂದೊಂದು ವ್ಯಕ್ತಿ ಜೊತೆ ಸ್ಪಂದಿಸೋದಾಗ, ಒಂದೊಂದು ವ್ಯಕ್ತಿ ಜೊತೆ ಸಂಪರ್ಕಿಸಿದಾಗ ನಮ್ಮಲ್ಲಿ ಆಗುವ ಪರಿಣಾಮಕ್ಕೆ ಒಂದು ಪರಿವರ್ತನೆಗೆ ನಾವು ತಯಾರಾಗಿರ್ಬೇಕು. ಇಲ್ಲದೇ ಇದ್ರೆ ಅದು ಪ್ರಯೋಜನ ಆಗೋದಿಲ್ಲ. ನಾವು ಮಾನವತೆಯ ಬಗ್ಗೆ ನಾವು ಏನು ಮಾತಾಡಿದ್ರು ಅಷ್ಟೇ ಆಗತ್ತೆ. ಇದೆಲ್ಲ ಬರೀ ಪದಗಳು, ಇದಕ್ಕೆ ಅರ್ಥ ಇಲ್ಲ. ಸಮೂಹ, ಸಮಾಜ ಎಲ್ಲನೂ ಐಡೆಂಟಿಟಿ ಇಲ್ಲ. ಅದಕ್ಕೆ ಹೃದಯ ಇಲ್ಲ. ನೋಡಿ, ಉದಾಹರಣೆಗೆ ಗೌತಮ ಬುದ್ಧನ ಉದಾಹರಣೆ ಕೊಡ್ತೀನಿ. ಗೌತಮ ಬುದ್ಧ ಕೂತಿದ್ದಾಗ 1000 ಜನ ಭಿಕ್ಷುಗಳು ಅಂದ್ರೆ ಸನ್ಯಾಸಿಗಳು, ಜ್ಞಾನಿಗಳು ಅವನ ಮುಂದೆ ಕೂತಿದ್ರು. ಜ್ಞಾನಕ್ಕೋಸ್ಕರ ದಾಹದಲ್ಲಿ ಕೂತಿದ್ರು. ಗೌತಮ ಬುದ್ಧ ಸಮೂಹಕ್ಕೆ ಅವನು ತನ್ನ ಅಸ್ತಿತ್ವವನ್ನ ಧಾರೆ ಎರೆಯಕ್ಕಾಗಲಿಲ್ಲ. ಅಂದ್ರೆ ಅಲ್ಲಿ ಯೋಗ್ಯತೆ ಬೇಕು, ಯೋಗ್ಯರಾಗಿರ್ಬೇಕು. ಗುಂಪಿನಲ್ಲಿ ಕೂತ್ಕೊಂಡ್ರೆ ಯೋಗ್ಯತೆ ಬರಲ್ಲ. ಆದರೆ ಇಂಡಿವಿಜುವಲ್ ಆಗಿರುವಂತಹ ಕಶ್ಯಪನಿಗೆ ತನ್ನ ಅಸ್ತಿತ್ವವನ್ನೇ ಧಾರೆ ಎರೆದ. ಯಾಕೆ ಅಂದ್ರೆ ಇಂಡಿವಿಜುವಲ್ ಆಗಿದ್ರೆ ಮಾತ್ರ ದೇ ಕ್ಯಾನ್ ರಿಸೀವ್ ಗ್ರೇಸ್. ಇಂಡಿವಿಜುವಲ್ ಆಗಿದ್ರೆ ದೇ ಕ್ಯಾನ್ ಕನೆಕ್ಟ್ ಟು ಗ್ರೇಟರ್ ಥಿಂಗ್ಸ್. ಆ ತರ ಕಶ್ಯಪನಿಗೆ ಮಾತ್ರ ಸಿಕ್ತು. ಗುಂಪಿನಲ್ಲಿ ಒಂದು ಗುಂಪನ್ನ ಎನ್ಲೈಟನ್ ಮಾಡಕ್ಕಾಗಲ್ಲ, ಎಲ್ಲೂ ಆಗಲ್ಲ, ಸಾಧ್ಯ ಇಲ್ಲ. ಆದ್ರೆ ನಾವು ಒಂದು ಗುಂಪಿಂದ ಹೊರಗೆ ಬಂದಾಗ ಆ ಎನ್ಲೈಟನ್ಮೆಂಟ್ ಸಾಧ್ಯ. ಯಾಕೆ? ಧರ್ಮ ಮೂಲಭೂತವಾಗಿ ಧರ್ಮ ಧಮನಿಯಲ್ಲಿದೆ ಅಂತ ಹೇಳ್ತಾರೆ. ಯಾಕೆ ಹಂಗೆ ಹೇಳ್ತಾರೆ? ನನ್ನ ಧರ್ಮ ನನ್ನೊಳಗೆ ಇದೆ. ನನ್ನ ಧಮನಿಯಲ್ಲೂ ರಕ್ತದಲ್ಲಿರೋದೇ ಧರ್ಮ, ಉಸಿರಿನಲ್ಲಿರೋದೇ ಧರ್ಮ, ಆ ಎಸೆನ್ಸ್ ಒಳಗಿದೆ ಅಂತ. ಯಾಕೆ ಧರ್ಮ ಯಾಕೆ ಹೇಳ್ತೀವಿ ಅಂದ್ರೆ ಅದರ ಮೂಲ ಋತ ಸತ್ಯದಿಂದ ಬಂದ ಎಕ್ಸ್ಪ್ರೆಷನ್ ಧರ್ಮ. ಈ ಧರ್ಮಕ್ಕೆ ಹೃದಯ ಇದೆ. ಈ ಧರ್ಮ ಅಂತರಂಗದ ಭಾವನೆಯನ್ನ, ಅಂತರಂಗದ ಭಾಷೆಯನ್ನ ಆಲಿಸುತ್ತೆ. ಯಾವಾಗ ನಾವು ಕನೆಕ್ಟ್ ಮಾಡಬೇಕಾದ್ರೆ ಸಮಾಜ, ದೇಶ ಅದೆಲ್ಲನೂ ಬಿಟ್ಬಿಟ್ಟು ಅಲ್ಲಿರುವಂತಹ ಪ್ರತಿಯೊಂದು ಸ್ಪಂದಿಸುವ ಹೃದಯಕ್ಕೆ ನಾವು ಏನಾದ್ರೂ ಕನೆಕ್ಟ್ ಮಾಡಿದ್ರೆ
ನಮ್ಮಲ್ಲಿ ಒಳಗಡೆ ಪರಿಪೂರ್ಣತೆ ಜೊತೆಗೆ ಕನೆಕ್ಟ್ ಮಾಡಿದ ಹಾಗೆ ನಾವು ಇಂಡಿವಿಜುವಲ್ ಆಗೋಕ್ಕೆ, ಪರಿಪೂರ್ಣರಾಗಿ ಪರಿವರ್ತನೆ ಆಗಕ್ಕೆ ನಮ್ಮಲ್ಲಿ ಸಾಧ್ಯ. ನಮ್ಮಲ್ಲಿ ಒಂದು ವ್ಯಕ್ತಿ, ಒಂದು ಪರ್ಸನ್ ಇಂಡಿವಿಜುವಲ್ ಆಗಕ್ಕೆ, ಒಂದು ಇಂಡಿವಿಜುವಾಲಿಟಿ, ಒಂದು ದೈವತ್ವಕ್ಕೆ ಹೋಗಕ್ಕೆ ನಾವು ಸ್ಪಂದಿಸಬೇಕೇ ಹೊರತು ಬರೀ ಒಂದು ಗ್ರೂಪ್ನ ಇಟ್ಕೊಂಡು, ಹೆಸರನ್ನ ಇಟ್ಕೊಂಡು ಅದಕ್ಕೆ ನಾವು ಗುರುತಿಸ್ಕೊಂಡ್ರೆ ಪ್ರಯೋಜನ ಆಗೋದಿಲ್ಲ. ನೋಡಿ, ನಾವು ಯಾವಾಗ ಸಮೂಹದ ಜೊತೆಗೆ ನಡಿತೀವೋ ಅಥವಾ ಸಮೂಹದ ಜೊತೆಗೆ ಚಲಿಸ್ತೀವೋ ನಾವೇನ್ ಮಾಡ್ತೀವಿ ಹೇಳಕ್ಕಾಗಲ್ಲ. ಯಾರು ಸಮೂಹದ ಜೊತೆಗೆ ಚಲಿಸ್ತಾರೋ ಅವ್ರು ಯಾವ ಟೈಮ್ನಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಯಾಕೆ ಅಂದ್ರೆ ಸಮೂಹದಲ್ಲಿ ಅವರೊಂದು ಅಂಗ ಮಾತ್ರ, ಸಮೂಹದಲ್ಲಿ ಅವರೊಂದು ಭಾಗ. ಸಮೂಹ ಏನೇ ಹೇಳಿದ್ರು ಅದು ಎಸ್ ಅಷ್ಟೇನೆ, ಅವ್ರಿಗೆ ಸ್ವಂತಿಕೆ ಇರೋದಿಲ್ಲ. ಎಲ್ಲರೂ ಹೇಳಿ ಗುಂಪಿನಲ್ಲಿ ಗೋವಿಂದ ಅನ್ನೋದು ಎಷ್ಟು ಚೆನ್ನಾಗಿದೆ ನೋಡಿ. ಆ ಗಾದೆ, ಗುಂಪಿನಲ್ಲಿ ಗೋವಿಂದ ಅನ್ನೋದು ಆ ಗಾದೆ. ಅದೇನೇ ನೀವು ಆ ಒಂದು ಸಮೂಹದಿಂದ ಹೊರಗೆ ಬಂದಾಗ ನೀವು 10 ಸತಿ ಯೋಚನೆ ಮಾಡ್ತೀರಾ ಅದೇ ಕೆಲಸ ಮಾಡಕ್ಕೆ. ಎಚ್ಚರದಲ್ಲಿ ಯೋಚನೆ ಮಾಡ್ತೀರಾ, ವಿವೇಕದಲ್ಲಿ ಯೋಚನೆ ಮಾಡ್ತೀರಾ, ಜ್ಞಾನದಲ್ಲಿ ಯೋಚನೆ ಮಾಡ್ತೀರಾ. ಆಗ ಯೋಚನೆ ಮಾಡುದ ಆ ದೃಷ್ಟಿಕೋನ, ಆ ಸ್ತರವೇ ಬೇರೆ ಇರುತ್ತೆ. ಅದು ಇಂಡಿವಿಜುವಲ್ ಆಗಿ ಯೋಚನೆ ಮಾಡಿದಾಗ ತುಂಬಾನೇ ಬೇರೆ ಆಗುತ್ತೆ. ಆದ್ರೆ ಅದು ಬಹಳ ವೈಯಕ್ತಿಕ. ಅದು ಇಂಡಿವಿಜುವಾಲಿಟಿ ಅನ್ನೋದು ಗುಂಪಲ್ಲ. ಈ ಜನಜಂಗುಳಿ ಮತಿಗೆಟ್ರೆ ನೀನು ಮತಿಗೆಡ್ತೀಯ, ಆದ್ರೆ ಆಶ್ಚರ್ಯವೇ ಇಲ್ಲ. ಎಲ್ಲೂ ಹ್ಯೂಮನ್ ಹಿಸ್ಟ್ರಿನಲ್ಲಿ ಒಂದು ಗುಂಪು ಜನಜಂಗುಳಿಗೆ ಜ್ಞಾನೋದಯ ಆಗಿದ್ದು, ಎಲ್ಲರೂ ಒಟ್ಟಿಗೆ ಬುದ್ಧ ಆಗಿದ್ದು, ಒಟ್ಟಿಗೆ ಜೀಸಸ್ ಆಗಿದ್ದು, ಒಟ್ಟಿಗೆ ಸೇರಿ ಎಂ ಕೆ ಗಾಂಧಿ ಆಗಿದ್ದು ಸಾಧ್ಯ ಇಲ್ಲ. ಬೇಕಾದ್ರೆ ಒಂದು ಗುಂಪು ಕಟ್ಕೊಂಡು ಕೆಂಪು ಬಟ್ಟೆ ಉಟ್ಕೊಂಡು ನಾವು ಶಕ್ತಿ ಪಂಥ ಅನ್ಬೋದು, ಅಥವಾ ಬಿಳಿ ಬಟ್ಟೆ ಉಟ್ಕೊಂಡು ಮುಕ್ತಿ ಪಂಥ ಅನ್ಬೋದು, ಅಥವಾ ಆರೆಂಜ್ ಬಟ್ಟೆ ಹಾಕೊಂಡು ಭಕ್ತಿ ಪಂಥ ಅನ್ಬೋದೇ ಹೊರತು ನೀನು ಒಂದು ಇಂಡಿವಿಜುವಲ್ ಆಗೋವರೆಗೂ ಭಕ್ತಿ ಮುಕ್ತಿ ಶಕ್ತಿ ಬಗ್ಗೆ ಗೊತ್ತಾಗಕ್ ಸಾಧ್ಯವೇ ಇಲ್ಲ. ಇಂಡಿವಿಜುವಲ್ ಆಗಬೇಕು. ನೋಡಿ, ಬೇಕಾದ್ರೆ 100 ಜನ ಒಂದು ಗುಂಪಿನಲ್ಲಿ ಒಂದು ವ್ಯಕ್ತಿ, ಇದರಲ್ಲಿ 3 ತರ ಇದೆ. ಒಂದು ವ್ಯಕ್ತಿಯಾಗಿ ಉಳ್ಕೊಂಡು ಎಲ್ಲರೂ ಏನ್ ಹೇಳ್ತಾರೆ ಅದನ್ನೇ ಕೇಳ್ಕೊಂಡು ಜೀವನ ಸಾಗಿಸ್ಬಿಡ್ಬೋದು, ಅವಕಾಶಗಳನ್ನ ಕಳ್ಕೋಬಹುದು, ಮತ್ತೆ ಸಾಧ್ಯತೆಗಳನ್ನ ನಾವು ಯಾವ ರೀತಿನೂ ಮಾಡ್ಕೊಳ್ಳದೆ ನಾವು ಜೀವನದಲ್ಲಿ ಮಿಸ್ ಮಾಡ್ಕೋಬಹುದು. ಆಪರ್ಚುನಿಟಿಗಳನ್ನ ಗುಂಪಿನಲ್ಲಿ ಗೋವಿಂದ ಅಂತ ಜೀವನ ಮಾಡೋದೇ 80 ಜನ 100ಕ್ಕೆ. ಕೆಲವ್ರು ಏನ್ ಮಾಡ್ತಾರೆ, ಗುಂಪಿನಲ್ಲೂ ಇರಲ್ಲ, ಇಂಡಿವಿಜುವಲ್ ಆಗಿರಲ್ಲ, ನನ್ನಿಷ್ಟ ಬಂದಂಗೆ ಮಾಡ್ತೀವಿ ಅಂತ ಸ್ವಾರ್ಥದಲ್ಲಿ, ನನ್ನಿಷ್ಟ ಬಂದಂಗೆ ಮಾಡ್ತೀನಿ, ನನ್ನಿಷ್ಟ ಬಂದಿದ್ ಮಾಡ್ತೀನಿ ಅಂತ, ಅದು ಸ್ವಾರ್ಥ. ಗುಂಪಿನಲ್ಲಿ ಗೋವಿಂದ ಅಂದ್ರೆ ಅದು ಸ್ವಾರ್ಥ ಅಲ್ಲ, ಅದು ಒಂಥರ ಒಂದು ಮಂಕತನ ಆಗತ್ತೆ, ಅದು ಜಡತ್ವ ಆಗತ್ತೆ. ಗುಂಪಿನಲ್ಲಿ ಗೋವಿಂದ ಅಥವಾ ಗುಂಪಲ್ಲಿದ್ದಂಗೆ ವ್ಯಕ್ತಿಯಾಗಿ ಉಳ್ಕೊಂಡಿರೋದು, ಅಥವಾ ವ್ಯಕ್ತಿ ಆಚೆ ಬಂದು ನಾನು ಇಷ್ಟ ಬಂದಂಗೆ ಮಾಡ್ತೀನಿ ಅನ್ನೋದು. ಎರಡನೇದು, ಆಚೆ ಬಂದ್ರೂ ಕೂಡ ನಾನು ನಿಸ್ವಾರ್ಥವಾಗಿರ್ತೀನಿ ಅನ್ನೋದು ಇಂಡಿವಿಜುವಲ್ ಆಗಿರೋದಿರ್ತಲ್ಲ, ಅದು ವಿಶೇಷವಾಗಿ. ಆ ತರ 4 ಜನ ಸೇರಿದ್ರು ಸಾಕು, ರಾಮರಾಜ್ಯ ಆಗ್ಬೋದು. 100 ಜನ ಇರೋ ಕಡೆ 4 ಜನ ಇಂಡಿವಿಜುವಲ್ ಇದ್ರೆ, ಅಥವಾ 10 ಜನದ ಕೆಲಸ ಒಬ್ಬ ಇಂಡಿವಿಜುವಲ್ ಮಾಡಕ್ ಸಾಧ್ಯ. ಇದರಲ್ಲಿ ಶಕ್ತಿ ಇದೆ. ಇದು ಮಾಯೆ ಜೊತೆಗೆ ಕನೆಕ್ಟ್ ಮಾಡುತ್ತೆ. ವೆನ್ ಯು ಆರ್ ಎ ಪರ್ಸನ್, ಯು ಆರ್ ಕನೆಕ್ಟಿಂಗ್ ಟು ಮಾಯಾ. ದಟ್ ಈಸ್ ದಿ ಓನ್ಲಿ ದಿ ವರ್ಡ್ ಸಮೂಹ. ನಾನು ಸಮೂಹನ ರೆಪ್ರೆಸೆಂಟ್ ಮಾಡ್ತೀನಿ, ನಾನು ಸಮಾಜನ ರೆಪ್ರೆಸೆಂಟ್ ಮಾಡ್ತೀನಿ, ದೇಶನ ರೆಪ್ರೆಸೆಂಟ್ ಮಾಡ್ತೀನಿ ಅಂದ್ರೆ ಆ ದೇಶ ಅನ್ನೋದಕ್ಕೆ, ಸಮಾಜ ಅನ್ನೋದಕ್ಕೆ ಹೃದಯ ಇಲ್ಲ, ಅದು ವಾಸ್ತವಿಕತೆ ಇಲ್ಲ, ಅದಕ್ಕೆ ಮಾಯೆ. ಅದಕ್ಕೆ ಯಾರು ಗುರುತಿಸ್ಕೊಳ್ತಾರೋ ಅವ್ರಿಗೆ ಶಕ್ತಿ ಇರೋದಿಲ್ಲ. ಆದ್ರೆ ಒಂದು ಭ್ರಮೆ ಇರುತ್ತೆ, ನಾನು ಗುಂಪನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತ. ಖಂಡಿತ ಇಲ್ಲ. ಆದ್ರೆ ಆ ಭ್ರಮೆಗೆ ಕನೆಕ್ಟ್ ಮಾಡೋಕ್ಕಿಂತ ಒಳಗಡೆ ಸತ್ಯಕ್ಕೆ ಕನೆಕ್ಟ್ ಮಾಡಿದ್ರೆ, ಧರ್ಮಕ್ಕೆ ಕನೆಕ್ಟ್ ಮಾಡಿದಾಗ ಯು ಬಿಕಮ್ ಎನ್ ಇಂಡಿವಿಜುವಲ್. ಆ ಪರಿವರ್ತನೆ ಆದಾಗ ಒಂದೊಂದು ಸತಿನೂ ಕನೆಕ್ಟ್ ಮಾಡಿದಾಗ ನಿನ್ನ ಪರಿವರ್ತನೆಯಲ್ಲಿ ಗೊತ್ತಾಗತ್ತೆ. ಒಂದು ಗುಂಪು, ಒಂದು 100 ಜನ ಇರೋ ಕಡೆ ಒಬ್ಬ ಹೇಗಿರ್ತಾನೆ ಇಂಡಿವಿಜುವಲ್ ಆಗಿರೋನು, 100 ವ್ಯಕ್ತಿಗಳು ಒಂದು ಗುಂಪು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ಇಲ್ಲಿ ಕೆಟ್ಟವರು ಒಳ್ಳೆಯವರು ಪ್ರಶ್ನೆ ಇಲ್ಲ. ನಾನು ಗಮನಿಸಿದ್ದೀನಿ, 100 ಜನ ಗುಂಪು ಕಟ್ಕೊಂಡಿರ್ತಾರೆ, ಯಾರು ಕೆಟ್ಟವರಲ್ಲ, ಎಲ್ಲರೂ ಒಳ್ಳೆಯವರೇ. ಆದ್ರೆ ಕೆಟ್ಟ ಕೆಲಸ ನಡೀತಾ ಇರುತ್ತೆ. ಹೇಗ್ ಸಾಧ್ಯ? ಅವರು ಒಳ್ಳೆಯವರು, ಇವರು ಒಳ್ಳೆಯವರು, ಇವರು ಒಳ್ಳೆಯವರು, ಎಲ್ಲಾ ವ್ಯಕ್ತಿಗಳು ಒಳ್ಳೆಯವರು. ಒಳ್ಳೆ ವ್ಯಕ್ತಿಗಳೆಲ್ಲ ಸೇರಿ ಕೆಟ್ಟ ಕೆಲಸ ಆಗತ್ತೆ. ಹೇಗ್ ಸಾಧ್ಯ? ಅವ್ರು ಹೆಂಗ್ ಒಳ್ಳೆಯವರಾದ್ರು ಅನ್ನೋದು ಹೋಗ್ಬೇಕು. ಮೂಲತಃ ಅವ್ರು ಹೆಂಗ್ ಒಳ್ಳೆಯವರಾದ್ರು? ಪ್ರತಿಯೊಬ್ಬರು ಕೂಡ ಒಳ್ಳೆಯವರಾಗಿದ್ದು ಹೇಗೆ ಅಂದ್ರೆ, ನಾನು ಒಳ್ಳೆಯವನು, ಇವರೆಲ್ಲ ಕೆಟ್ಟವರು, ಇವ್ರು ಸರಿಗಿಲ್ಲ, ಇವ್ರು ಸರಿಗಿಲ್ಲ, ನಾವು ಗುಂಪು ಕಟ್ಕೊಂಡಿದ್ವಿ, ನಮ್ ಗುಂಪು ಸರಿ. ಗುಂಪು ಯಾಕಾಗತ್ತೆ? ಇವರೆಲ್ಲನ್ನು ಸಪರೇಟ್ ಮಾಡಿದಾಗ ಇವರೆಲ್ಲ ಬೇರೆ, ಇವರೆಲ್ಲ ಸರಿ ಇಲ್ಲ, ನಾನು ಸರಿಗಿದ್ದೀನಿ ಅಂದಾಗ ಇವರೆಲ್ಲಾನು ಕೆಟ್ಟವರು ಅಂದಾಗ ನಾನು ಒಳ್ಳೆಯವರಾಗೆ ಆಗ್ತೀನಿ. ನೀನು ಒಳ್ಳೆಯವರಾಗಿದ್ದು ಹೇಗೆ? ಕೆಟ್ಟವರನ್ನ ದೂರ ಮಾಡೋ ಒಂದು ಪ್ರಾಸೆಸ್ ನಲ್ಲಿ ನೀನು ಒಳ್ಳೆಯವನಾದೆ. ಅದರಿಂದ ಅಂಥ ಒಳ್ಳೆಯವರೆಲ್ಲ ಸೇರಿದ್ರೆ ಒಳ್ಳೆ ಕೆಲಸ ಮಾಡಕ್ಕಾಗಲ್ಲ. ಆದ್ರೆ ಯಾವಾಗ್ಲೂ ಒಂದು ಸ್ಟೇಟ್ಮೆಂಟ್ ಹೇಳ್ತಿರ್ತಾರೆ ಅವರು, ಒಳ್ಳೆಯವ್ರ ಕಾಲ ಇಲ್ಲ, ಒಳ್ಳೆಯವ್ರ ಕಾಲ ಇಲ್ಲ. ಒಳ್ಳೆಯವ್ರ ಕಾಲ ಎಲ್ಲೂ ಇಲ್ಲ, ಯಾವತ್ತೂ ಇಲ್ಲ, ಇಲ್ಲೂ ಇಲ್ಲ, ಅಲ್ಲೂ ಇಲ್ಲ, ಎಲ್ಲೂ ಸಲ್ಲ ಒಳ್ಳೆಯವರು.
ಒಳ್ಳೇದು ಕೆಟ್ಟದ್ದನ್ನ ಮೀರಿದ್ದಿದೆಯಲ್ಲ ಅದು ಗ್ರೇಟ್ನೆಸ್, ಅದು ಇಂಡಿವಿಜುವಾಲಿಟಿ. ಒಳ್ಳೇದು ಕೆಟ್ಟದ್ದನ್ನ ಮೀರಿದ್ದು ದೈವತ್ವ, ಒಳ್ಳೇದು ಕೆಟ್ಟದ್ದನ್ನ ಮೀರಿದ್ದಿದೆಯಲ್ಲ ಅದು ಪೊಟೆನ್ಷಿಯಲ್, ಅದು ಇಂಡಿವಿಜುವಾಲಿಟಿ. ಇಂಡಿವಿಸಿಬಲ್, ಇಂಟಿಗ್ರಿಟಿ. ಆ ಇಂಟಿಗ್ರಿಟಿನಲ್ಲಿ ದೇಹ, ಮನಸ್ಸು, ಬುದ್ಧಿ, ಆತ್ಮ ಒಟ್ಟಾಗಿ ಕೆಲಸ ಮಾಡೋದ್ರಿಂದ ಕನೆಕ್ಷನ್ ಒಳಗಡೆ ಇರುತ್ತೆ, ಹೊರಗಡೆ ಇರಲ್ಲ. ಆಗ ಎಲ್ಲದರ ಆಂತರ್ಯವನ್ನ ಕನೆಕ್ಟ್ ಮಾಡಬಹುದು. ಅದು ನಿಜವಾದ ಒಳ್ಳೆತನ. ಅಂದಾಗ ಒಳ್ಳೆಯವರು ಆಗಬೇಕಾಗಿಲ್ಲ. ಅದು ಆಗಕ್ಕ ಏನ್ ಮಾಡ್ಬೇಕು? ಬೇರೆಯವ್ರನ್ನ ಕೆಟ್ಟವ್ರು ಮಾಡಿನ ಅಲ್ಲ, ಒಳ್ಳೆಯವ್ರು ಆಗೋದಲ್ಲ, ಒಳ್ಳೆಯವರಾಗಿ ಇರ್ತೀರಾ. ಒಳ್ಳೆಯವರಾಗಬೇಕಾಗಿಲ್ಲ, ಒಳ್ಳೆಯವರಾಗಿ ಇರ್ತೀರಾ. ಒಳ್ಳೆಯವರಾಗಿ ಇರ್ತೀರಾ ಅಂದ್ರೇನು? ನೀವೇನು ಆಗ್ಬೇಕಾಗಿಲ್ಲ, ನೀವು ಒಳ್ಳೇದು ಕೆಟ್ಟದನ್ನ ಮೀರಿದೀರಾ. ಅಧಿಧರ್ಮ, ಅದು ಅಧಿಧರ್ಮದಲ್ಲಿರೋದು, ಆ ಪೊಟೆನ್ಷಿಯಲ್ ನಲ್ಲಿ ಇರೋದು. ಇದಕ್ಕೆ ಬೆಸ್ಟ್ ಉದಾಹರಣೆ ಹೇಳ್ತೀನಿ. ನಮ್ಮ ಪ್ರೈಮ್ ಮಿನಿಸ್ಟರ್ನ ತಗೊಳ್ಳಿ. ನಮ್ಮ ಪ್ರೈಮ್ ಮಿನಿಸ್ಟರ್ ಆರ್ಡಿನರಿ ವ್ಯಕ್ತಿ ಅಲ್ಲ, ಅವರು ಇಂಡಿವಿಜುವಲ್, ನಿಸ್ವಾರ್ಥ. ಇಂಡಿವಿಜುವಾಲಿಟಿನಲ್ಲಿ, ಇಂಟಿಗ್ರೇಟೆಡ್ ಹೋಲ್ ಪರ್ಸನಾಲಿಟಿನಲ್ಲಿ ನಿಸ್ವಾರ್ಥ ಕಾಣುತ್ತೆ. ಆ ನಿಸ್ವಾರ್ಥ ಇದ್ದಾಗ ನಿಸ್ವಾರ್ಥ ಸೇವೆಯಲ್ಲಿ ಪ್ರೇಮ ಇರುತ್ತೆ, ಸ್ನೇಹ ಇರುತ್ತೆ. ಬರೀ ನಾನಲ್ಲ, ನನ್ನ ದೇಶ ಅಲ್ಲ, ಎಲ್ಲರೂ ಪ್ರಪಂಚದಲ್ಲಿರೋರೆಲ್ಲ ಆರೋಗ್ಯವಾಗಿರ್ಬೇಕು, ಪ್ರಪಂಚದಲ್ಲಿರೋರೆಲ್ಲ ಚೆನ್ನಾಗಿರ್ಬೇಕು, ಎಲ್ಲರಲ್ಲೂ ಕೂಡ ಸ್ನೇಹ ಭಾವನೆಯಲ್ಲಿ ಇರಬೇಕು. ಇಡೀ ದೇಶ ಒಂದು ಟೈಮ್ನಲ್ಲಿ ಅವರನ್ನ ಪ್ರೀತಿಸಕ್ಕೆ, ಸ್ನೇಹ ಕೊಡಕ್ಕೆ ಸಿದ್ಧವಾದಾಗ ಎಷ್ಟೋ ಜನಕ್ಕೆ ಅದು ಉಸಿರು ಕಟ್ಟ ಹಂಗಾಯ್ತು. ಯಾಕೆ ಅಂದ್ರೆ ದೇಶಕ್ಕೆ ಸಿಕ್ಕಾಕೊಂಡಿರೋರು, ರಾಜ್ಯಕ್ಕೆ ಸಿಕ್ಕಾಕೊಂಡಿರೋರು, ಆ ಗುಂಪಿಗೆ ಸಿಕ್ಕಾಕೊಂಡಿರೋರು, ಮಠಕ್ಕೆ ಸಿಕ್ಕಾಕೊಂಡಿರೋರು, ಜನಜಂಗುಳಿಗೆ ಸಿಕ್ಕಾಕೊಂಡಿರೋರು, ಭಾಷೆಗೆ ಸಿಕ್ಕಾಕೊಂಡಿರೋರು, ಜಾತಿಗೆ ಸಿಕ್ಕಾಕೊಂಡಿರೋರು ಆ ಸ್ತರದಲ್ಲಿ ಯೋಚನೆ ಮಾಡಕ್ಕಾಗಲ್ಲ. ಇಂಡಿವಿಜುವಲ್ ಯೋಚನೆ ಮಾಡೋ ಸ್ತರದಲ್ಲಿ ಯೋಚನೆ ಮಾಡಕ್ಕಾಗಲ್ಲ. ಆ ಇಂಟಿಗ್ರಿಟಿ ಅಥವಾ ಎಲ್ಲರನ್ನೂ ಇನ್ಕ್ಲೂಷನ್, ಆ ಭಾವನೆ ಬರೋದಿಲ್ಲ. ಯಾವಾಗ ಇನ್ಕ್ಲೂಷನ್ ಇಲ್ಲ, ಕ್ವಾಲಿಟಿ ಥಾಟ್ ಅಲ್ಲಿ, ಥಿಂಕಿಂಗ್ ನಲ್ಲಿ ಕ್ವಾಲಿಟಿ ಇರಲ್ಲ, ಹೃದಯ ಶ್ರೀಮಂತಿಕೆ ಇರುವುದಿಲ್ಲ, ಆಗ ಪೊಟೆನ್ಷಿಯಲ್ ಕೆಲಸ ಮಾಡಲ್ಲ. ಯಾರ್ಯಾರು ವ್ಯಕ್ತಿಗಳು ಗುಂಪು ಕಟ್ಕೊಂಡಿರ್ತಾರೋ ಅವರಿಗೆ ಇದು ಸಹಿಸಲ್ಲ. ಒಂದು ಇಂಡಿವಿಜುವಲ್ ನ ಈ ಹ್ಯೂಮನ್ ಹಿಸ್ಟ್ರಿನಲ್ಲಿ ಎಲ್ಲೂ ಸಹಿಸಿಲ್ಲ. ಕೃಷ್ಣ ಇಂಡಿವಿಜುವಲ್ ಆಗಿ ನಿಂತ್ಕೊಂಡ ಅಂತ ಯಾರೂ ಸಹಿಸಲಿಲ್ಲ. ಜೀಸಸ್ನ ಸಹಿಸಲಿಲ್ಲ, MK ಗಾಂಧಿನ ಸಹಿಸಲಿಲ್ಲ, ಗುಂಡಿಟ್ಟು ಕೊಂದ್ರು. ಯಾಕೆ ಅಂದ್ರೆ ಇಂಡಿವಿಜುವಲ್ ಅಂದಾಗ ಗುಂಪು, ಕ್ರೌಡ್ ಈಸ್ ಆಲ್ವೇಸ್, ಮಾಸ್ ಈಸ್ ಆಲ್ವೇಸ್ ಅಗೇನ್ಸ್ಟ್ ಎನ್ ಇಂಡಿವಿಜುವಲ್. ಹಾಗೆ ಅಂತ ಹೇಳಿ ಹೆದರ್ಬೇಕಾಗಿಲ್ಲ. ನೀವು ಇಂಡಿವಿಜುವಲ್, 100 ಜನ ಇಂಡಿವಿಜುವಲ್ ನಿಂತ್ಕೊಂಡ್ರೆ ನಿಜವಾಗ್ಲೂ ರಾಮರಾಜ್ಯ ಆಗೇ ಆಗತ್ತೆ. ಆ ತರ ಒಂದು ಪೊಲಿಟಿಷಿಯನ್ ಅಂತ ಹೇಳಕ್ಕಾಗಲ್ಲ, ಪೊಲಿಟಿಕಲ್, ಡಿಪ್ಲೊಮ್ಯಾಟಿಕ್, ಕನ್ನಿಂಗ್, ಸ್ವಾರ್ಥ ಮೈಂಡ್ ಇಲ್ಲದೆ ಇರುವ ಒಂದು ನೇತಾರ ಅಂದ್ರೆ ನಮ್ಮ ಪ್ರೈಮ್ ಮಿನಿಸ್ಟರ್. ಅದಕ್ಕೆ ಎಲ್ಲ ದೇಶರು ಪ್ರೀತಿ ಮಾಡಿದಾಗ ಅವ್ರು ಎಲ್ಲ ದೇಶದವರು ಆರೋಗ್ಯ ಬೇಕು ಅಂದ್ರು. ನಮ್ಮ ದೇಶ, ನಮ್ಮ ಮಕ್ಕಳನ್ನ ನಾವು ಹೇಗೆ ನಂಬ್ತೀವಿ ಹಾಗೆ ಎಲ್ಲರನ್ನೂ ಕೂಡ ನಂಬಿದ್ರು. ಇವ್ರಿಗೊಂದು ಡಿಸಿಪ್ಲಿನ್ ಇರುತ್ತೆ ಅಂತ ಏನೋ ಅವ್ರು ತಯಾರು ಮಾಡಿದ್ದ ಔಷಧಿನ ಕೊಟ್ರು. ಏನೀಗ ಗುಂಪು ಕಟ್ಕೊಂಡಿದ್ದಾಗ ಅವ್ರು ಏನ್ ಮಾಡಿದ್ರು ತಪ್ಪು ಕಾಣುತ್ತೆ. ಅಕಸ್ಮಾತ್ ಎಲ್ಲ ಆರೋಗ್ಯವಾಗಿ ಆಗ್ಬಿಟ್ಟು ಅಷ್ಟು ಔಷಧಿ ಮಿಕ್ಕಿದ್ರು ಕೂಡ ನಾವು ಬೈತಾ ಇದ್ವಿ, ಎಲ್ಲ ವೇಸ್ಟ್ ಆಯ್ತು, ಯಾತಕ್ ಮಾಡಿದ್ರು ಅಂತ. ಹೀಗ್ ಮಾಡಿದ್ರು ಅನ್ನೋ ಜನ, ಹಾಗ್ ಮಾಡಿದ್ರು ಅನ್ನೋ ಜನ, ಕ್ರೌಡ್ ಯಾವಾಗ್ಲೂ ಕೂಡ ಅದನ್ನ ನಂಬಕ್ಕಾಗಲ್ಲ. ನೀನು ಕ್ರೌಡ್ ಒಂದು ಭಾಗ ಆಗ್ಬಿಟ್ರೆ, ಕ್ರೌಡಿನ ಒಂದು ಅಂಗ ಆಗ್ಬಿಟ್ರೆ ನಿನಗೆ ಸ್ವಂತ ಯೋಚನೆ ಮಾಡಕ್ಕಾಗಲ್ಲ. ಆವಾಗ ನೀನ್ ಯಾವ ಟೈಮ್ನಲ್ಲಿ ಏನ್ ಮಾಡ್ತೀಯಾ ಗೊತ್ತಾಗಲ್ಲ. ಅವ್ರು ಒಂದು ಗುಂಪು ಮತಿ ಕೆಟ್ರೆ ನೀನು ಮತಿಗೆಡ್ತೀಯ. ಈ ಸಮಾಜ ಅನ್ನೋದು, ದೇಶ ಅನ್ನೋದು ಎಲ್ಲದರಲ್ಲೂ ವಾಸ್ತವಿಕತೆ ಇಲ್ಲ, ಅದು ಸತ್ಯ ಇಲ್ಲ, ಹೃದಯ ಇಲ್ಲ, ಮಿಡಿಯಲ್ಲ, ಅದು ಭ್ರಮೆ, ಅದು ಮಾಯೆ. ಅದಕ್ಕೆ ಸಿಕ್ಕಾಕೊಂಡ್ರೆ ನಾವು ಬೆಳೆಯೋದೇ ಇಲ್ಲ.